ವಿನಯ್ ಅವರಿಗೆ ಮತ್ತೆ ತುಕಾಲಿ ಸಂತೋಷ್ ಅವರಿಗೆ ತುಂಬಾ ಜಗಳ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ಈಗ ಆಟದಲ್ಲಿ ಈಗ ಯಾರು ಆಡಿಲ್ವೋ ಅವ್ರನ್ನ ಕರ್ಕೋಬೇಕಂತ ಹೇಳಿ ಸಂಗೀತ ಅವರು ಮತ್ತೆ ವಿನಯ್ ಅವರು ಒಂದು ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈ ಕಡೆ ತುಕಾಲಿ ಸಂತೋಷ್ ಅವರ ಪ್ಲಾನೇ ಬೇರೆ ಆಗಿತ್ತಲ್ಲ. ಅಂದ್ರೆ ತುಕಾಲಿ ಸಂತೋಷ್ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಲ್ವಾ ವರ್ತೂರ್ ಸಂತೋಷ್ ಅವ್ರ ಹತ್ರ ಮತ್ತೆ ಪ್ರತಾಪ್ ಅವ್ರ ಹತ್ರ ಕೂಡ ಈ ಒಂದು ಮಾತನ್ನ ಹಾಡಿದ್ರಲ್ವಾ. ಹಾಗಾಗಿ ಅವರು ನನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ ಈ ಒಂದು ಆಟದಲ್ಲಿ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಆಗಿದ್ದು ಉಲ್ಟಾನೇ ಆಗಿದೆ. ಅದಕ್ಕೆ ತುಂಬಾ ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ವಿನಯ್ ಅವರಿಗೆ ಮತ್ತೆ ತುಕಾಲಿ ಅವರಿಗೆ ನೀನಾ ನಾನಾ ಅನ್ನೋ ರೇಂಜಿಗೆ ಜಗಳ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಜಗಳಕ್ಕೆ ಜನ ಯಾವ ತರ ಕಮೆಂಟ್ಸ್ ಆಗ್ತಾ ಇದ್ದಾರೆ ಗೊತ್ತಾ, ಹೇಳ್ತಾ ಹೋಗ್ತೀನಿ ಬನ್ನಿ. ತಂದಿಟ್ಟು ತಮಾಷೆ ನೋಡೋದು ತುಕಾಲಿ ಪ್ಲಾನ್ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೇಲಿ ನಿಮ್ಗೆ ಗೊತ್ತಿದೆ ಅಲ್ಲ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೋಗಿ ತಂದಿಡ್ತಾರ. ಬಟ್ ಜಾಸ್ತಿ ತಂದಿಡ್ತಾರ. ಆ ಒಂದು ತಂದಿಡೋದ್ರಲ್ಲಿ ತಮಾಷೆ ನೋಡ್ಬೇಕಂತ ಹೇಳಿ ಅನ್ಕೊಂತಾರೆ. ಇವರು ಪ್ಲಾನೇ ಇದು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಸಮಯ ಸಾಧಕರಾದ ಸಂತು ಪಂತುಗೆ ಸಂಗೀತ ವಿನಯ್ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಇವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಹಾಗಾಗಿ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವರ ಒಂದು ಈ ಪ್ಲಾನಿಗೆ ಸರಿಯಾಗಿ ಸಮಯ ಸಾಧಕರಲ್ವಾ ಇವರಿಬ್ರು. ಸೊ ಇವರಿಬ್ರಿಗೆ ಕರೆಕ್ಟ್ ಆಗಿ ಮಾಡಿದ್ದಾರೆ ವಿನಯ್ ಅವರು ಮತ್ತೆ ಸಂಗೀತ ಅವರು ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ವಿನಯ್ ಅಣ್ಣ ಇಸ್ ಬ್ಯಾಕ್. ತುಕಾಲಿ ಅವನ ಡರ್ಟಿ ಪೊಲಿಟಿಕ್ಸ್ ವರ್ಕ್ ಆಗಲ್ಲ ಅಂತ ಏನು ಹುರ್ಕೊಂಡವನೇ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ವಾ, ಆ ಒಂದು ಪಾಲಿಟಿಕ್ಸ್ ಏನಿದೆ ಇವ್ರದ್ದು ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಹುರ್ಕೊಳ್ತಿದ್ದಾರೆ ನೋಡಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅಂದರೆ ವಿನಯ್ ಅಣ್ಣವ್ರು ಇದ್ದಾರಲ್ಲ, ಅವರು ಕಮ್ ಬ್ಯಾಕ್ ಆಗಿದ್ದಾರೆ. ಅಂದರೆ ಅಣ್ಣ ಈಸ್ ಬ್ಯಾಕ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ತುಕಾಲಿ ನಿಜವಾದ ಶಕುನಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು. ಆವಾಗ ನೀವು ಶಕುನಿ ಆಗ್ಬೇಕಂತ ಹೇಳಿ ಹೇಳಿದ್ರಲ್ವಾ, ಅವಾಗ ಒಂದು ಪಾತ್ರವನ್ನು ತುಂಬ ಕರೆಕ್ಟಾಗಿ ಚೆನ್ನಾಗಿ ನಿಭಾಯಿಸಿದ್ರು, ಗೆದ್ರು ಕೂಡ ಅವರು ಅವತ್ತು. ಅದಕ್ಕೆ ಜನ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ನಿಜವಾದ ಶಕುನಿ ಅಂತ ಹೇಳಿ ಹೇಳಿದ್ದಾರೆ. ಅಗ್ರೆಸಿವ್ ವಿನಯ್ ಈಸ್ ಬ್ಯಾಕ್ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಅಗ್ರೆಸಿವ್ ಆಗಿ ಆಡಿಲ್ಲ ಅಂತಂದ್ರೆ ವಿನಯ್ ಅವರು ಒಂದು ಆಟ ಅಂತಾನೆ ಅನ್ಸಂಗಿಲ್ಲ ಅಂತಾನೆ ಹೇಳ್ಬೋದು. ಜನ ಕೂಡ ಬಹಳ ಹೇಳ್ತಿದ್ದಾರೆ ಅದನ್ನ ಅಂತಾನೆ ಹೇಳ್ಬೋದು. ಇಲ್ಲಿ ಅವರು ಕಮ್ ಬ್ಯಾಕ್ ಆಗಿದ್ದಾರೆ. ಅಂದ್ರೆ ವಿನಯ್ ಈಸ್ ಬ್ಯಾಕ್ ಆಗಿದ್ದಾರಲ್ವಾ, ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಅಗ್ರೆಸಿವ್ ಆಗಿ ಆಡಿದ್ರೆ ಮಾತ್ರ ವಿನಯ್ ಅವರು ತಮ್ಮ ವಿನಯ ಅಂತಾನೆ ಅನಿಸ್ತದ. ಆದರೆ ಅವರು ಸುಮ್ಮನೆ ಸೈಲೆಂಟ್ ಆಗಿರೋದು ಹಂಗೆ ಮಾಡಿದರೆ ಅದು ಅಷ್ಟು ಸರಿಯಾಗಿ ಅನ್ಸಲ್ಲ ಜನಕ್ಕೆ ಅಂತಾನೆ ಅನ್ಸ್ಬೋದು ಅಂತ ಹೇಳ್ಬೋದು ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ಇಲ್ಲಿ ಕಮೆಂಟ್ಸ್ ಕೂಡ ಅದೇ ಥರ ಬರ್ತಿದ್ದಾವೆ. ವಿನಯ್ ಅಣ್ಣನ ಹತ್ರ ಬೇಡ ತುಕಾಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅಂದರೆ ವಿನಯ್ ಅವರ ಹತ್ರ ಹೋಗ್ಬಿಟ್ಟು ಜಗಳಕ್ಕೆ ಮಾಡೋದು, ಕಾಲು ಕೆದ್ರಕೊಂಡು ಜಗಳಕ್ಕೆ ಹೋಗೋದು ಏನು ಮಾಡಬೇಡ, ವಿನಯ್ ಅವ್ರ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಿನ್ಗೆ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ವಿನಯ್ ಮುಂದೆ ಹಿಂದೆ ಒಂದು ಆಡೋದು ತುಕಾಲಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಒಂದು ಬಿಗ್ ಬಾಸ್ ಮನೇಲಿ ನಿಮಗೆ ಗೊತ್ತಿದೆ ಅಲ್ವಾ, ಬಂದ್ಬಿಟ್ಟು ಅವ್ರ ಹತ್ರ ಒಂದು ಮಾತಾಡ್ತಾರೆ, ಆಮೇಲೆ ಅವ್ರು ಹಿಂದೆ ಒಂದು ಮಾತಾಡ್ತಾರೆ ಅಲ್ವಾ. ಅಂದರೆ ವಿನಯ್ ಅವ್ರ ಹತ್ರ ಕೆಲಸಿದ್ದಾಗ ಅವ್ರ ಥರ ಮಾತಾಡಿ ಅವ್ರಿಗೆ ಹಂಗ ಹಿಂಗ ಅಂತ ಹೇಳಿ ಮಾತಾಡ್ತಾರೆ. ಆದರೆ ಅವ್ರ ಹಿಂದೆಗಡೆ ಒಂದು ಮಾತಾಡ್ತಾರೆ. ಅಂದರೆ ವರ್ತೂರ್ ಸಂತೋಷ್ ಅವ್ರ ಹತ್ರ ಯಾವ ಥರ ಮಾತಾಡ್ತಾರೆ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ. ಅದಕ್ಕೆ ಜನ ಏನು ಹೇಳ್ತಿದ್ದಾರೆ ಅಂತಂದರೆ ಇವ್ರ ಮುಂದೆ ಹಿಂದೆ ಒಂದು ಮಾತಾಡ್ತಾರ ತುಕಾಲಿ ಅವರು, ಬರೀ ಇದೇ ಆಗಿದೆ ಇವ್ರದ್ದು ಅಂತ ಹೇಳಿ ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ತುಕಾಲಿ ಒಬ್ಬ ಕುತಂತ್ರಿ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅವರು ಈಗ ಆಟ ಗೆಲ್ಬೇಕಂತ ಹೇಳ್ಬಿಟ್ಟು ತಮಗೇನು ಕರೆಕ್ಟ್ ಅನಿಸ್ತಿದನೋ ಅದನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನಕ್ಕೆ ಅದು ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರನ್ನ ಶಕುನಿ, ಕುತಂತ್ರಿ ಆ ಥರ ಈ ಥರ ಅಂತೆಲ್ಲ ಭಯಕತ್ತಾರೆ. ಯಾಕಂತಂದ್ರೆ ಜನ ಏನು ನೋಡ್ತಿದ್ದಾರೋ ಅದನ್ನ ಈಗ ಯಾರ್ದು ಕರೆಕ್ಟ್ ಇದೆ ಯಾರ್ದು ತಪ್ಪಿದೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಅವರು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಅಸಲಿ ಆಟ ಈಗ ಶುರುನಾ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಇವಾಗ ಯಾಕಂತಂದರೆ ಇನ್ನೂ ಸ್ವಲ್ಪ ಆಯಿತು ಮುಗಿದೋಗ್ಬಿಡ್ತದೆ ಬಿಗ್ ಬಾಸ್ ಕೂಡ. ಅದಕ್ಕೆ ಆ ಒಂದು ಟ್ರೋಫಿ ಗೆಲ್ಲೋದಕ್ಕೆ ನೀನಾ ಅಂಥೇಳಿ ಎಲ್ಲರೂ ಪೈಪೋಟಿಯಿಂದ ಆಡಕತ್ತಿರೋದು ಎಲ್ರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರಪ್ಪ ಕಮೆಂಟಲ್ಲಿ ಅಂತಂದರೆ ಇವಾಗ ಅಸಲಿ ಆಟ ಶುರುನಾ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಇವಾಗ ಅಂತಲ್ಲ, ಮೊದಲದಿಂದನೂ ಹಿಂಗೆ ಜಗಳ ಆಗ್ತಾನೇ ಬರ್ತಿತ್ತು. ಬಟ್ ನಡಬರ್ಗ ಸ್ವಲ್ಪ ದಿನ ಬಿಟ್ಟಿದ್ರು. ಅಂದರೆ ತುಂಬ ಅಗ್ರೆಸಿವ್ ಆಗಿ ಆಡಬಾರ್ದು, ಸೈಲೆಂಟ್ ಆಗಿ ಇದ್ದು ಆಡಿ ಸಾಧಿಸಬೇಕು ಅಂತ ಹೇಳಿ ವಿನಯ್ ಅವರು ತಮ್ಮ ಪಾಡಿಗೆ ತಾವಿದ್ರು. ಆದರೆ ತುಕಾಲಿ ಅವರು ನಾನು ಅಗ್ರೆಸಿವ್ ಆಗೇ ಆಡ್ತೀನಿ ಅಂತ ಹೇಳಿ ಹೇಳಿದ್ರಲ್ವ ಲಾಸ್ಟ್ ಟೈಮ್, ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಇವಾಗ ಆ ಒಂದು ವಿನಯ್ ಅವರ ಒಂದು ಕೋಪ ಇನ್ನೂ ಹೆಚ್ಚು ಮಾಡಿಸ್ಬೇಕಂತ ಹೇಳಿ ಈ ಥರ ಮಾಡ್ತಿದ್ದಾರೋ ಅಥವಾ ಇವರ ಪ್ಲ್ಯಾನ್ ಉಲ್ಟಾ ಆಯ್ತು ಅಂತ ಹೇಳಿ ತುಂಬ ಕೋಪದಿಂದ ಈಗ ಆಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗೆ ತಿಳಿಸ್ರಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.